ಪ್ರಯತ್ನದ ವೇಗವಿರುವುದು, ಎಲ್ಲಿಯವರೆಗೂ ಸಂಕಲ್ಪ ಕಲ್ಪನೆ ಇರುವುದು, ಎಲ್ಲಿಯವರೆಗೆ ಮನಸ್ಸಿನ ಸ್ಥೈರ್ಯವೂ ಇಲ್ಲವೋ, ಎಲ್ಲಿಯವರೆಗೆ ಶಾಸ್ತ್ರಗಳ ಚಿಂತನೆಯನ್ನು ಮಾಡುವುದಿಲ್ಲವೋ, ಎಲ್ಲಿಯವರೆಗೂ ಗುರುವಿನ ಕರುಣೆಯೂ ಇಲ್ಲವೋ, ಅಲ್ಲಿಯವರೆಗೆ ತತ್ವದ ಮಾತಿನಲ್ಲಿ ಎಲ್ಲಿಯವರೆಗೆ ತತ್ವಜ್ಞಾನವನ್ನು ಪಡೆಯುವುದಿಲ್ಲವೋ, ಅಲ್ಲಿಯವರೆಗೂ ತಪಸ್ಸು, ವ್ರತ, ತೀರ್ಥ, ಜಪ, ಹೋಮ, ಪೂಜೆ ಇತ್ಯಾದಿಗಳು, ವೇದಶಾಸ್ತ್ರ ಮತ್ತು ಆಗಮಗಳ ಪಠಣವು ಇರುತ್ತವೆ. ಎಲೆ ಗರುಡ, ಆದ್ದರಿಂದ ತನ್ನ ಮೋಕ್ಷವನ್ನು ಇಚ್ಛಿಸಿದರೆ ಎಲ್ಲ ಪ್ರಯತ್ನಗಳಿಂದಲೂ ಎಲ್ಲ ಅವಸ್ಥೆಗಳಲ್ಲೂ ಯಾವಾಗಲೂ ತತ್ವನಿಷ್ಠನಾಗಿಯೇ ಇರಬೇಕು. ಧರ್ಮ ಜ್ಞಾನಗಳೆಂಬ ಒಗಳುಳ್ಳ ಸ್ವರ್ಗ ಮೋಕ್ಷಗಳೆಂಬ ಹೆಣ್ಣುಗಳುಳ್ಳ ಮೋಕ್ಷ ವೃಕ್ಷದ ನೆರಳಿನಲ್ಲಿ ತಾಪತ್ರಯಗಳಿಂದ ಲಭಿಸಲ್ಪಟ್ಟವನು ಆಶ್ರಯ ಪಡೆಯಬೇಕು. ಆದ್ದರಿಂದ ಶ್ರೀ ಗುರುವಿನ ಮುಖದಿಂದ ಜ್ಞಾನ ಮಾರ್ಗದಲ್ಲಿ ಆತ್ಮತತ್ವವನ್ನು ತಿಳಿಯಬೇಕು. ಹಾಗೆಯೇ ಮಾಡಿದರೆ ಜೀವನವು ಸುಖವಾಗಿ ಈ ಘೋರವಾದ ಸಂಸಾರದಿಂದ ಬಂಧನದಿಂದ ಬಿಡುಗಡೆ ಹೊಂದುತ್ತಾನೆ. ತತ್ವಜ್ಞಾನವನ್ನು ಮಾಡಬೇಕಾದ ಅಂತಿಮ ಕಾರ್ಯವನ್ನು ಈಗ ನಿನಗೆ ಹೇಳುತ್ತೇನೆ ಕೇಳು. ಆದ್ದರಿಂದ ಅವನು ಬ್ರಹ್ಮ ನಿವಾರಣವೆಂದು ಕರೆಯಲ್ಪಡುವ ಮೋಕ್ಷವನ್ನು ಪಡೆಯುತ್ತಾನೆ. ಪುರುಷನು ತನ್ನ ಅಂತ್ಯಕಾಲವು ಸಮೀಪಿಸಿದಾಗ ನಿರ್ಭಯನಾಗಿ ಅಸಂಗವೆಂಬ ಶಾಸ್ತ್ರದಿಂದ ತನ್ನ ದೇಹವನ್ನು ಮತ್ತು ಅದನ್ನು ಅನುಸರಿಸುವ ಬಂಧವರಲ್ಲಿನ ಆಸಕ್ತಿಯನ್ನು ಕತ್ತರಿಸಬೇಕು. ಮನೆಯನ್ನು ತ್ಯಜಿಸಿ ಆ ನೀರನ್ನು ಪುಣ್ಯ ತೀರ್ಥಗಳ ನೀರಿನಲ್ಲಿ ಸ್ನಾನ ಮಾಡಿ ಪವಿತ್ರವಾದ ಏಕಾಂತ ಸ್ಥಳದಲ್ಲಿ ವಿಧಿಪೂರ್ವಕವಾಗಿ ನಿರ್ಮಿಸಿದ ಆಸನದ ಮೇಲೆ ಕುಳಿತು ಪವಿತ್ರವಾದ 3 ಅಕ್ಷರಗಳಿಂದ ಕೂಡಿದ ಶ್ರೇಷ್ಠವಾದ ಬ್ರಹ್ಮಾಕ್ಷರವನ್ನು ಮನಸ್ಸಿನಲ್ಲಿ ಅಭ್ಯಾಸ ಮಾಡಿ ಶಾಸ್ತ್ರವನ್ನು ಜಯಿಸಿ ಓಂಕಾರವನ್ನು ಸ್ಮರಿಸುತ್ತಾ ಮನಸ್ಸನ್ನು ನಿರೋಧಿಸಬೇಕು. ಬುದ್ಧಿಯನ್ನೇ ಸಾರಥಿಯನ್ನಾಗಿ ಮಾಡಿಕೊಂಡು ಮನಸ್ಸಿನಿಂದ ಇಂದ್ರಿಯಗಳನ್ನು ವಿಷಯಗಳಿಂದ ತಡೆಯಬೇಕು. ಕರ್ಮಗಳಿಂದ ಎಳೆಯಲ್ಪಟ್ಟು ಮನಸ್ಸನ್ನು ಬುದ್ಧಿಯಿಂದ ಶುಭ ಕಾರ್ಯಗಳಲ್ಲಿ ಧಾರಣೆ ಮಾಡಬೇಕು. ನಾನು ಕಾಮವಾದ ಬ್ರಹ್ಮ, ನಾನು ಪರಮ ಪದವಾದ ಬ್ರಹ್ಮ ಎಂದು ಭಾವಿಸಿ ಅಖಂಡವಾದ ಆತ್ಮನಲ್ಲಿ ತನ್ನ ಆತ್ಮವನ್ನು ಸ್ಥಾಪಿಸಿ ಧ್ಯಾನಿಸಬೇಕು. ಓಂ ಎಂಬ ಏಕಾಕ್ಷರ ಬ್ರಹ್ಮನನ್ನು ಉಚ್ಚರಿಸುತ್ತಾ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ತ್ಯಜಿಸಿ ಹೋಗುತ್ತಾನೋ ಅವನು ಪರಮ ಗತಿಯನ್ನು ಹೊಂದುತ್ತಾನೆ. ಜ್ಞಾನ ವೈರಾಗ್ಯಗಳನ್ನು ಬಿಟ್ಟು ಧಾರ್ಮಿಕ ಜನರು ಅಲ್ಲಿ ಹೋಗುವುದಿಲ್ಲ. ಆ ಗತಿಯನ್ನು ಹೊಂದುವ ಬುದ್ಧಿವಂತರ ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ. ಮೋಹಿತರಾಗಿ ಸಂಘವೆಂಬ ದೋಷವನ್ನು ಎದ್ದಿರುವವರು, ಆತ್ಮಜ್ಞಾನದಲ್ಲಿ ನಿಷ್ಠರಾದವರು, ನಾವರಿಂದ ದೂರವಾಗಿರುವವರು, ಸುಖ ಮತ್ತು ದುಃಖಗಳೆಂಬ ದ್ವಂದ್ವದಿಂದ ಮುಕ್ತರಾದವರು, ಇಂತಹ ಜ್ಞಾನಿಗಳು ಅವಿನಾಶಿಯಾದ ಪದಕ್ಕೆ ಹೋಗುತ್ತಾರೆ. ಜ್ಞಾನವೆಂಬ ಸರಿಯಲ್ಲಿ ರಾಗದ್ವೇಷಗಳೆಂಬ ಮಲವನ್ನು ದೂರ ಮಾಡುವ ಸತ್ಯವೆಂಬ ಜಲವಿರುವ ಮಾನಸ ತೀರ್ಥದಲ್ಲಿ ಯಾವನು ಸ್ನಾನ ಮಾಡುತ್ತಾನೋ ಅವನು ನಿಶ್ಚಯವಾಗಿಯೂ ಮೋಕ್ಷವನ್ನು ಪಡೆಯುತ್ತಾನೆ. ಪ್ರೌಢವಾದ ವೈರಾಗ್ಯದಲ್ಲಿ ಶರಣಾಗಿ ಅನ್ಯರನ್ನಲ್ಲದೆ ನನ್ನನ್ನು ಭಜಿಸುವವನು ಪೂರ್ಣ ದೃಷ್ಟಿಯುಳ್ಳವನು ಪ್ರಸನ್ನ ಚಿತ್ತನು, ಆಗ ಅವನು ನಿಶ್ಚಯವಾಗಿಯೂ ಮೋಕ್ಷವನ್ನು ಪಡೆಯುತ್ತಾನೆ. ಯಾವನು ಮರಣವನ್ನು ಎದುರು ನೋಡುತ್ತಾ ಮನೆಯನ್ನು ತ್ಯಜಿಸಿ ತೀರ್ಥ ಸ್ಥಾನದಲ್ಲಿ ವಾಸ ಮಾಡುತ್ತಾನೋ ಅಥವಾ ಮುಕ್ತಿ ಕ್ಷೇತ್ರದಲ್ಲಿ ಮರಣ ಹೊಂದುತ್ತಾನೋ ಅವನು ನಿಶ್ಚಯವಾಗಿಯೂ ಮೋಕ್ಷವನ್ನು ಪಡೆಯುತ್ತಾನೆ. ಅಯೋಧ್ಯ, ಮಧುರ, ಮಯ, ಕಾಶಿ, ಕಾಂಚಿ, ಆವಂತಿಕ, ಧಾರಾವತಿ ಈ 7 ಪುರಗಳ ಮೋಕ್ಷದಾಯಕ ಎಂದು ತಿಳಿಯಬೇಕು. ಎಲೆ ಗರುಡ, ಈ ರೀತಿ ನಿನಗೆ ನಾನು ಹೇಳಿದ ಸನಾತನವಾದ ಮೋಕ್ಷ ಧರ್ಮಗಳ ಜ್ಞಾನ ವೈರಾಗ್ಯಗಳ ಸಮೇತನಾಗಿ ಹೇಳಿದವನು ಮೋಕ್ಷವನ್ನು ಪಡೆಯುತ್ತಾನೆ. ತತ್ವಜ್ಞಾನಿಗಳು ಮೋಕ್ಷಕ್ಕೆ ಹೋಗುತ್ತಾರೆ. ಧಾರ್ಮಿಕವಾದ ಮನುಷ್ಯರು ಸ್ವರ್ಗಕ್ಕೆ ಹೋಗುತ್ತಾರೆ. ಪಾಪಿಗಳ ದುರ್ಗತಿಯನ್ನು ಹೊಂದುತ್ತಾರೆ ಮತ್ತು ಪಕ್ಷಿ ಬದಲಾಗುವುದಾಗಿ ಹುಟ್ಟಿ ಸಂಸಾರ ಚಕ್ರದಲ್ಲಿ ಸುತ್ತುತ್ತಾರೆ. ಈ ರೀತಿ ಸಕಲ ಶಾಸ್ತ್ರಗಳ ಸಾರೋದ್ಧಾರವನ್ನು ನಾನು ನಿನಗೆ 16 ಅಧ್ಯಾಯಗಳಲ್ಲಿ ನಿರೂಪಿಸುತ್ತೇನೆ. ಇನ್ನು ಏನನ್ನು ಹೇಳಲು ಇಚ್ಛಿಸುತ್ತೀಯೇ? ಗರುಡ ಪಕ್ಷಿಗಳ ರಾಜನಾದ ಬೇಡಿಕೆಯನ್ನು ಭಗವಂತನ ಮುಖದಿಂದ ಈ ಪ್ರಕಾರವಾದ
ಮಾತನ್ನು ಕೇಳಿ ಮತ್ತೆ 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 ಪ್ರಮಾಣ ಮಾಡಿ ಕೈ ಜೋಡಿಸಿಕೊಂಡು ಇದೆಲ್ಲ ಹೇ ಭಗವಾನ್, ಹೇ ದೇವ ದೇವೇಶ, ಹೇ ನಾಥ, ಹೇ ಪ್ರಭು, ನೀನು ನನಗೆ ಅಮೃತ ವಚನವನ್ನು ಕೇಳಿಸಿ ನನ್ನ ಭವಸಾಗರದಿಂದ ದಾಟಿಸಿರುವೆ ಎಂದು. ಈಗ ನಾನು ಸಂದೇಹಿತನಾಗಿದ್ದೇನೆ ಮತ್ತು ಕೃತಾರ್ಥನೂ ಆಗಿದ್ದೇನೆ, ಇದರಲ್ಲಿ ಸಂಶಯವಿಲ್ಲ. ಈ ರೀತಿ ಹೇಳಿ ಗರುಡನು ಮೌನವಾಗಿ ಕುಳಿತು ಧ್ಯಾನದಲ್ಲಿ ತನ್ನನಾದನು. ಸ್ಮರಣೆಯ ಮಾತ್ರದಿಂದಲೇ ದುರ್ಗತಿಯನ್ನು ನಾಶ ಮಾಡುವ, ಪೂಜೆ ಯಜ್ಞಗಳಿಂದ ಸದ್ಗತಿಯನ್ನು ಕೊಡುವ, ತನ್ನಲ್ಲಿಟ್ಟು ಶ್ರೇಷ್ಠವಾದ ಭಕ್ತಿಯಿಂದ ಮುಕ್ತಿಯನ್ನು ಕೊಡುವ ಹರಿಯು ನನ್ನಲ್ಲಿ ರಕ್ಷಿಸಲು ಎಂದು ಇಲ್ಲಿಗೆ ಕಾರಣದಲ್ಲಿ ಸಕಲಶಾಸ್ತ್ರ ಸಂಪೂರ್ಣವಾಯಿತು. ಜೈ ಹಿಂದ್. ಗರುತ್ಮಾನ್ ಗರುಡಸ್ತರ್ಷಿಯೋ ವೈನತೇಯ ಖಗೇಶ್ವರ ನಾಗಾಂತಕೋ ಕೃಷ್ಣ ಸುಪರ್ಣ ಪನ್ನಗಾಶನ. ಇದು ಗರುತ್ಮಂತನ ಹೆಸರುಗಳು.